ಚಿಕ್ಕಬಳ್ಳಾಪುರ ತಾಲೂಕಿನ ನಾಯನಹಳ್ಳಿ ಗ್ರಾಮದಲ್ಲಿ ಶ್ರೀ ಚನ್ನಕೇಶವ ಸ್ವಾಮಿ ವಿನಾಯಕ ಗೆಳೆಯರ ಬಳಗದಿಂದ ಅದ್ಧೂರಿಯಾಗಿ ಬೃಹತ್ ವಿನಾಯಕ ಮೂರ್ತಿಯನ್ನು ವಿಸರ್ಜಿಸಲಾಯಿತು. ಗೌರಿ ಗಣೇಶ ಹಬ್ಬದಂದು ಸಿಂಹಾಸನದ ಮೇಲೆ ಆಸೀನರಾದ ವಿಘ್ನ ನಿವಾರಕ ತ್ರಿಶೂಲ ಸಹಿತ ಬೃಹತ್ ವಿನಾಯಕ ಮೂರ್ತಿಯನ್ನು ಶ್ರೀ ಚನ್ನಕೇಶವ ಸ್ವಾಮಿ ದೇಗುಲದಲ್ಲಿ ಪ್ರತಿಷ್ಠಾಪಿಸಲಾಗಿತ್ತು. ಕಳೆದ 11 ದಿನಗಳಿಂದ ಗಣೇಶೋತ್ಸವವನ್ನು ಆಚರಿಸಿದ್ದು ಕೊನೆಯ ದಿನ ಶನಿವಾರ ಅದ್ಧೂರಿಯಾಗಿ ಮೆರವಣಿಗೆ ಮೂಲಕ ಮೂರ್ತಿಯನ್ನು ವಿಸರ್ಜಿಸಲಾಯಿತು. ದಿನಕ್ಕೊಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಸ್ಥಳೀಯರನ್ನು ಯುವಕರ ಬಳಗವು ರಂಜಿಸಿತು. ಪುಟಾಣಿಗಳು, ಮಹಿಳೆಯರು ಸೇರಿದಂತೆ ಎಲ್ಲ ವರ್ಗದವರಿಗೂ ಸಹ ಕ್ರೀಡೆ ಸೇರಿದಂತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಅಲ್ಲದೆ ಆರೋಗ್ಯ ಶಿಬಿರ, ರಕ್ತದಾನ ಶಿಬಿರದ ಮೂಲಕ ಸಾಮಾಜಿಕ ಕಳಕಳಿಯನ್ನು ಮೆರೆದು ಇಂದಿನ ಯುವಕರಿಗೆ ಉತ್ತಮ ಸಂದೇಶವನ್ನು ಸಾರಿದರು. ನನ್ನ ಹೆಸರು ಮೋಹನ್ ಅಂತ. ಶ್ರೀ ಚನ್ನಕೇಶವ ಸ್ವಾಮಿ ವಿನಾಯಕ ಗೆಳೆಯರ ಬಳಗದಿಂದ ಇವತ್ತು ಅದ್ಧೂರಿಯಾಗಿ ಗಣೇಶ ವಿಸರ್ಜನೆ ಮಾಡ್ತಾಯಿದ್ದೀವಿ. ನಾವೇನು ಗಣೇಶ ಪ್ರತಿಷ್ಠಾಪನೆ ಮಾಡಿದಾಗಿಂದ 11 ದಿನ ಆಯಿತು. ಇವತ್ತಿಗೆ 11 ದಿನವೂ ವಿಧವಾದ ಕಾರ್ಯಕ್ರಮಗಳು ಹಮ್ಮಿಕೊಂಡು ಉಚಿತ ಆರೋಗ್ಯ ಶಿಬಿರ ಮಾಡಿದ್ದೀವಿ. ಮತ್ತು ಮಹಿಳೆಯರಿಗೋಸ್ಕರನೇ ಪ್ರತ್ಯೇಕ ದಿನ ಮಾಡಿ ಅವ್ರನ್ನ ಮನೆಯಲ್ಲೇ ಇಲ್ದಿರ ಹೊರಬಂಬಿಸಿ ಅವರಲ್ಲಿರೋ ಕಲಾವನ್ನು ಪ್ರತಿಬಿಂಬಿಸಿ ಎಲ್ಲ ಡ್ಯಾನ್ಸು, ಕಲಾ, ನೃತ್ಯ ಮತ್ತಾದವನ್ನು ಮಾಡಿ ಇವತ್ತು ಅಮೋಘವಾಗಿ ನಾಸಿಕ್ ಡೋಲಿನೊಂದಿಗೆ ಅದ್ಧೂರಿಯಾಗಿ ಗಣೇಶನ ವಿಸರ್ಜನೆ ಮಾಡ್ತಾಯಿದ್ದೀವಿ. ಮೆರವಣಿಗೆ ಮುಖಾಂತರ ಅದ್ಧೂರಿಯಾಗಿ ನಾಸಿಕ್ ಡೋಲ್ನೊಂದಿಗೆ ಇವತ್ತು ವಿಸರ್ಜನೆ ಮಾಡ್ತಾಯಿದ್ದೀವಿ. ಈ 11 ದಿನದಲ್ಲಿ ನಾವು ಮಹಿಳೆಯರಿಗೋಸ್ಕರ ಪ್ರತ್ಯೇಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ರಂಗೋಲಿ ಕಾರ್ಯಕ್ರಮ ಇರ್ಬೋದು, ಅವರಲ್ಲಿರೋ ನೃತ್ಯ ಕಾರ್ಯಕ್ರಮ ಮಾಡ್ಬೋದು, ಭರತನಾಟ್ಯ ಇರ್ಬೋದು, ಭಜನೆ ಇರ್ಬೋದು. ಇದರ ವಿಶೇಷವಾಗಿ ಒಂದು ಉಚಿತ ಆರೋಗ್ಯ ಶಿಬಿರ ಮತ್ತು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡು ಅನೇಕ ಜನರಿಗೆ BP, ಶುಗರ್ ಮತ್ತು ಉಚಿತವಾಗಿ ಅವರಿಗೆ ಮಾತ್ರೆಗಳನ್ನು ಕೊಟ್ಟಿದ್ದೀವಿ. ಅದೇ ರೀತಿ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಆಟೋಟಗಳನ್ನು ಆಡಿಸಿದ್ದೀವಿ. ಅದೇ ರೀತಿ ಅವ್ರಿಗೆ ಬಹುಮಾನ ಕೊಟ್ಟು ಅವರಲ್ಲಿರೋ ಆಟ ಓಟ ಚಟುವಟಿಕೆಗಳನ್ನು ಹೊರತುಂಬಿಸಿ ಅವ್ರನ್ನ ಪ್ರೇರೇಪಿಸುವ ಕೆಲಸ ಮಾಡಿದ್ದೀವಿ. ಇದು ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾಯಿದ್ದೀವಿ. ಬಟ್ ಅದ್ಧೂರಿಯಾಗಿ ಒಂದು 2-3 ವರ್ಷದಿಂದ ಮಾಡ್ಕೊಂಡು ಬರ್ತಾಯಿದ್ದೀವಿ. ವರ್ಷ ಅದ್ಧೂರತೆ, ಈ ಹಬ್ಬರತೆ ಜೋರಾಗ್ತಾನೆ ಹೋಗ್ತಾಯಿದೆ. ಈ ಗಣೇಶ ಹಬ್ಬ ಅಂದರೆ ಒಂಥರ ಯುವಕರಿಗೆಲ್ಲ ಹುಮ್ಮಸ್ಸಿದ್ದಂಗೆ. ಎಲ್ಲೆಲ್ಲೋ ದೂರದಲ್ಲೆಲ್ಲ ಕೆಲಸ ಮಾಡ್ತಾ ಇರ್ತೀವಿ. ಈ ಗಣೇಶ ಹಬ್ಬ ಬಂದಿದ ತಕ್ಷಣ ಸುತ್ತಮುತ್ತ ಎಲ್ಲೆಲ್ಲಿ ನಮ್ಮ ಯುವಕರೆಲ್ಲ ಕೆಲಸ ಮಾಡ್ತಾಯಿದ್ದಾರೋ ಎಲ್ಲ ಒಗ್ಗೂಟಿ ಒಂದು ದೊಡ್ಡ ಸೆಲೆಬ್ರೇಷನ್ ಥರ ಮಾಡ್ತಾಯಿದ್ದೀವಿ. ನಾವೆಲ್ಲ ತುಂಬ ಈ ಎಂಜಾಯ್ಮೆಂಟ್ಗೋಸ್ಕರ ನಾವು ವರ್ಷಗಳ ಥರ ಕಾಯ್ತಾ ಇರ್ತೀವಿ. ಈ ವರ್ಷ ಬಂದ ತಕ್ಷಣ ನಮ್ಗೊಂಥರ ಹಬ್ಬ ಇದ್ದಂಗೆ. ಪಟಾಕಿ ಹೊಡೆದು DJ ತುಂಬ ಚೆನ್ನಾಗಿ ಮಾಡಿದ್ದೀವಿ. ಹೌದು, ಯಾಕಂದರೆ ಅವ್ರಿಗೆ ಯಾವುದೇ ಪ್ರತ್ಯೇಕವಾದ ವೇದಿಕೆ ಸೃಷ್ಟಿ ಆಗಲ್ಲ. ಒಂದು ಗಣೇಶನ ಹಬ್ಬ ಬಂದಂಗೆ ಅವರು ಈಚೆ ಬಂದು ಒಂಥರ ಅವರಲ್ಲಿರೋ ಮನೆಯಲ್ಲೇ ಇದ್ದಿದ್ದು ಅವ್ರಿಗೊಂಥರ ಬೇಜಾರಾಗಿ ಗಣೇಶನ ಹಬ್ಬ ಬಂದಂಗೆ ಅವರು ಆಚೆ ಬಂದು ಅವರಲ್ಲಿರೋ ಕಲಾ, ನೃತ್ಯ ಪ್ರದರ್ಶನ ಎಲ್ಲ ಮಾಡ್ತಾ ಇರ್ತಾರೆ. ಇನ್ನು ಗಣೇಶ ಮೂರ್ತಿ ವಿಸರ್ಜನೆ ಪ್ರಯುಕ್ತ ಟ್ರ್ಯಾಕ್ಟರ್ನಲ್ಲಿ ಗಣೇಶ ಮೂರ್ತಿಯನ್ನು ಇರಿಸಿ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ರಸ್ತೆಯುದ್ದಕ್ಕೂ ವರ್ಣರಂಜಿತ ಪಟಾಕಿಗಳನ್ನು ಸಿಡಿಸಿ ಸಂಭ್ರಮಿಸಿದರು. ನಾಸಿಕ್ ಡೋಲಿನ ತಂಡ ತಮ್ಮ ಕಲಾ ಪ್ರೌಢಮೆಯಿಂದ ಮೆರವಣಿಗೆಗೆ ಮತ್ತಷ್ಟು ಮೆರುಗನ್ನು ತಂದರು.
ಹೆಸರು ಎಸ್ ನವೀನ್ ಕುಮಾರ್ ಅಂತೇಳಿ ಗ್ರಾಮ ಪಂಚಾಯತಿ ಸದಸ್ಯರು, ನಾಯನಹಳ್ಳಿ ಗ್ರಾಮ. ಇವತ್ತು ಚೆನ್ನಕೇಶವ ಸ್ವಾಮಿ ಯುವಕರ ಬಳಗದಿಂದ 11ನೇ ದಿನ ವಿಸರ್ಜನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ವಿಸರ್ಜನೆಯನ್ನು ಅದ್ಧೂರಿಯಾಗಿ ನಾಯನಹಳ್ಳಿ ಚೆನ್ನಕೇಶವ ಗ್ರಾಮದ ಯುವಕರ ಗೆಳೆಯರ ಬಳಗ ಅದ್ಧೂರಿಯಾಗಿ ಸ್ವಾಗತಿಸ್ತಾ ಇದೆ. ಇದಕ್ಕೆಲ್ಲ ನಮ್ಮ ಊರಿನ ಎಲ್ಲ ಗಣ್ಯಾಧಿಗಣ್ಯರು, ಎಲ್ಲ ಪ್ರಮುಖರು, ಅಣ್ಣ ತಮ್ಮಂದಿರೆಲ್ಲ ಭಾಗಿಯಾಗಿ ಅದ್ಧೂರಿಯಾಗಿ ವಿಜೃಂಭಿಸ್ತಾ ಇದ್ದಾರೆ. ಈ ಚೆನ್ನಕೇಶವ ಸ್ವಾಮಿ ಗೆಳೆಯರ ಬಳಗ ಗಣೇಶನ ಹಬ್ಬದಿಂದ ಇಲ್ಲಿ ಚೆನ್ನಕೇಶ್ವರ ದೇವಾಲಯದಲ್ಲಿ ವಿಘ್ನೇಶ್ವರನ ಪ್ರತಿಷ್ಠಾಪನೆ ಮಾಡಿದ ದಿವಸದಿಂದ ಒಳ್ಳೊಳ್ಳೆ ಸಾಂಸ್ಕೃತಿಕ ಕಾರ್ಯಕ್ರಮ, ಅಷ್ಟ್ರ ಇವರಿಂದ ಶಿಕ್ಷಣ, ಇದು ಆರೋಗ್ಯ ತಪಾಸಣೆ, ಬ್ಲಡ್ ಕ್ಯಾಂಪು ಇವೆಲ್ಲ ಆಯೋಜಿಸಲಾಗಿತ್ತು. ಮತ್ತು ನೃತ್ಯ ಕಲಾ ಸ್ಪರ್ಧೆ, ರಂಗೋಲಿ ಸ್ಪರ್ಧೆ ಮತ್ತು ಈ ಮಡಿಕೆ ಹೊಡೆಯುವ ಒಂದು ಇದು ಹೆಣ್ಮಕ್ಳಿಗೆಲ್ಲ ಆಯೋಜಿಸಿ 11 ದಿನವೂ ಅದ್ಧೂರಿಯಾಗಿ ಚೆನ್ನಕೇಶವ ಯುವಕ ಬಳಗರು ಒಂದೊಂದು ದಿನ ಒಂದೊಂದು ಕಾರ್ಯಕ್ರಮವನ್ನು ಮಾಡಿ ಯಶಸ್ವಿಯಾಗಿ ಪೂರೈಸಿದ್ದಾರೆ. ಯುವಕರು ನಾನು ಹೇಳೋದೇನೆಂದರೆ, ಈ ಗ್ರಾಮದ ಒಬ್ಬ ಮುಖ್ಯಸ್ಥನಾಗಿ ನಮ್ಮ ಯುವಕರು ಒಳ್ಳೆಯ ಒಂದು ಉತ್ತೇಜನವನ್ನು ಹಮ್ಮಿಕೊಂಡು ಒಳ್ಳೆಯ ನಮಗೆ ಒಂದು ಹೆಸರನ್ನು ನಮ್ಮ ಊರಿಗೆ ತಂದುಕೊಟ್ಟಿದ್ದಾರೆ. ಒಳ್ಳೆಯ ಆರೋಗ್ಯ ಆಗ್ಬೋದು, ಕಲಾ ಕಾರ್ಯಕ್ರಮಗಳಾಗ್ಬೋದು, ಇವೆಲ್ಲ ಕ್ರಮಬದ್ಧವಾಗಿ ಶಿಸ್ತುಬದ್ಧವಾಗಿ ಎಲ್ಲ ಅಣ್ಣ ತಮ್ಮಂದಿರ ಬಂದೆ ಹುಡುಗರು ಎಲ್ಲ ಸೇರಿ ಸಾಯಂಕಾಲ ಸಂಜೆ 6 ಗಂಟೆಯಿಂದ 10-11 ಗಂಟೆವರೆಗೂ ಎಲ್ಲ ಹೆಣ್ಮಕ್ಳನ್ನು, ಅಣ್ಣ ತಮ್ಮಂದಿರನ್ನು, ಮಕ್ಕಳನ್ನು ಎಲ್ಲ ಸೇರಿಸ್ಕೊಂಡು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರೋದಕ್ಕೆ ಅವರಿಗೆ ನಾವು ಸದಾ ಅವರ ಹಿಂದೆ ಇದ್ದು ನಾವು ಪ್ರೋತ್ಸಾಹವನ್ನು ಕೊಡ್ತಾ ನಾವು ತನು ಮನಧನವನ್ನು ಕೂಡ ಅವ್ರಿಗೆ ಅರ್ಪಿಸ್ತೀನಿ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಮೆರವಣಿಗೆ ಇವತ್ತು ವಿನಾಯಕನು ಒಂದು ರಥದಲ್ಲಿ ಬರಬೇಕಾದ್ರೆ ಹಸಿರು ತೋರಣಗಳ ಒಂದು ಹೂಮಾಲೆ ಆ ಥರ ಇದು ಮಾಡಿದರು. ಅದು ಅದ್ಭುತವಾಗಿ ಕಾಣಿಸ್ತಾ ಇತ್ತು. ಅದಕ್ಕೆ ಲೈಟಿಂಗ್ ಸಮೇತ ಮಾಡಿದರು. ವಿಘ್ನೇಶ್ವರನ ಆ ಒಂದು ಈ ಅರಣ್ಯ ಪ್ರದೇಶದಲ್ಲಿ ಯಾವ ಥರ ನಮ್ಮ ಹಸಿರು ಅಚ್ಚಾಗಿರುತ್ತದೆ ಆ ಥರ ವಿಜೃಂಭಿಸ್ಕೊಂಡು ವಿಘ್ನೇಶ್ವರನು ಮೆರವಣಿಗೆಯಲ್ಲಿ ಹೋಗ್ತಿದ್ದ. ಒಟ್ಟಿನಲ್ಲಿ ಈ ಬಾರಿಯ ಶ್ರೀ ಚೆನ್ನಕೇಶವ ಸ್ವಾಮಿ ವಿನಾಯಕ ಗೆಳೆಯರ ಬಳಗ ಆಯೋಜಿಸಿದ್ದ ಗಣೇಶೋತ್ಸವದಲ್ಲಿ ಯಾವುದೇ ಜಾತಿ ಭೇದವಿಲ್ಲದೆ ಕಿರಿಯರಿಂದ ಹಿಡಿದು ಹಿರಿಯರವರೆಗೆ ಎಲ್ಲರೂ ಭಾಗಿಯಾಗಿ ನಾವೆಲ್ಲ ಒಂದೇ ಎಂಬ ಭಾವನೆಯನ್ನು ಮೂಡಿಸಿದರು. ಈ ಕಡೆಯಿಂದ ಎತ್ತರ ಎತ್ಕೊಂಡು ಹೋಗ್ರ ಲಕ್ಷ್ಮೀನಾರಾಯಣ್, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.